ಬಹಳ ಆದ ಗೌರವ ಅಲ್ಲಿ ಜನಕ್ಕೆ. ಕ್ರಿಕೆಟ್ ದೇವತೆ, ಒಳ್ಳೆಯ ಪ್ರಧಾನಿ, ಇವೆಲ್ಲ ಕಾರಣಕ್ಕಾಗಿ ಇಮ್ರಾನ್ರನ್ನು ಅಲ್ಲಿ ಜನ ಭಾಳಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ. ಹೀಗಾಗಿ ಇಡೀ ದೇಶ ಇನ್ನೇನು ಹೊತ್ತು ಉರಿತದೇನೋ, ಅದ್ರ ವಿರೋಧವಾಗಿ ಜೈಲುಗಳ ಸಹಿತ ಅಟ್ಯಾಕ್ ಆಗ್ತದೇನೋ, ಸರ್ಕಾರದಿಂದ ಅಟ್ಯಾಕ್ ಆಗ್ತದೇನೋ ಅನ್ನೋಂಥ ವಾದವನ್ನು ಕ್ರಿಯೇಟ್ ಇಡೀ ವಿಶ್ವದ ಎಲ್ಲ ಮಾಧ್ಯಮಗಳು ಇವತ್ತಿನ ಸೈನ್ಯಾಧಿಕಾರಿಯ ಮೇಲೆ ತಮ್ಮ ಗುರಿಯನ್ನು ಇಟ್ಕೊಂಡು ಕೂತಿದ್ರು. ಇವರಿಗೆಲ್ಲ ಇವರೇ ಕಾರಣರು ಅಂತೇಳಿ. ಹೀಗಾಗಿ ಸೈನ್ಯಾಧಿಕಾರಿ ಆಗಿರ್ಬೋದು, ಸೈನ್ಯ ಆಗಿರ್ಬೋದು, ಮೊದಲು ತಮ್ಮ ಜೀವನ ಉಳಿಸೋ ಸಲುವಾಗಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಆದರೆ ಇನ್ನೂ ಅವ್ರು ಪ್ರತ್ಯಕ್ಷವಾಗಿ ಹೊರಗೆ ಬಂದಿಲ್ಲ. ಇಮ್ರಾನ್ ಖಾನ್ ಅವ್ರನ್ನ ಹೊರಗೆ ತೋರಿಸೋವರೆಗೆ ಅಲ್ಲಿ ಜನ ಅವ್ರನ್ನ ನಂಬುವುದಿಲ್ಲ ಅನ್ನೋದು ಅಷ್ಟು ಸತ್ಯದ. ಆದರೂ ಒಂದು ಭರವಸೆ ಏನು ಮಾಡಿದಪ್ಪ ಅಂದ್ರೆ, ಇನ್ನೂ ಇಮ್ರಾನ್ ಖಾನ್ರನ್ನು ಅಲ್ಲಿ ಹತ್ಯೆ ಮಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾಯಿದೆ. ಆದರೆ ಇದು ಜನರ ಭಾವನೆಗಳಿಗೆ ತಕ್ಕ ಸುಳ್ಳು ಹೇಳ್ತಾ ಇದ್ದಾರೆ ಅಲ್ಲಿ ಸೇನಾಧಿಕಾರಿಗಳು, ಇವತ್ತಿನ ಆಡಳಿತ ಅನ್ನುವಂಥ ಒಂದು ಸಂಶಯನೂ ಅದ. ಯಾಕೆಂತಂದ್ರೆ ಇವತ್ತು ಸತ್ತಿದ್ದಾರೆ ಅಂತಂದ್ರೆ ಇಡೀ ದೇಶ ಅಲ್ಲಿ ಸರ್ಕಾರದ ವಿರುದ್ಧ ಎದ್ದು ನಿಲ್ಲುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಇಮ್ರಾನ್ ಖಾನ್ ಸೈನ್ಯಾಧಿಕಾರಿಗಳ, ಜೈಲರ್ಗಳ ಅಭಿಪ್ರಾಯ ಅಂತ ಇನ್ನು ಜಮತಿದ್ದಾನೆ ಅಷ್ಟೇ ನಂಬಬಹುದು ವಿನಃ ಅವ್ರ ಹೇಳಿಕೆಯನ್ನು. ಆದರೆ ಅವ್ರು ಹೊರಗೆ ಬರುವವರೆಗೆ ಇಡೀ ವಿಶ್ವದ ಜನ, ಪಾಕಿಸ್ತಾನಿ ಜನ ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಷ್ಟು ಸ್ಪಷ್ಟ.